ಏನ ಮೇಡಮ್ ಅವ್ರ ಇಲ್ಲೇ ಕುಂತ ಬಿಟ್ರಿ ಗೆಳತ್ಯಾರ ಮನೆಗೆ ಹೋಗಿಲ್ಲ ಮತ್ತೆ ಸ್ಟ್ರೈಕನ? ಹಾ, ಎಂತ ಸ್ಟ್ರೈಕ್ ಏನಿಲ್ಲ. ಯಾಕ ಗಿರ್ಜಿನ ಇತ್ತಾಗ ನೆಟ್ಟಗೆ ಮಾತಾಡೋದಿಲ್ಲ, ಪ್ಯಾಕಿಗೂ ಒಳ್ಳೆ ಜಂಬ ಜೋರ ರೊಕ್ಕ ಐತೆ ಅಂತೇಳಿ. ಇನ್ನು ಪಾರಕ್ಕ ಪಾಪ ಮಗಳಿಗೀಗ ಬಣತನ ಅಲ್ಲ ಮತ್ತೆ, ಹಂಗಾಗಿ ಆಕಿನೂ ತಗದಾಳ. ನಾನೇನು ಭಾಳ ತಿರಿ ಕೆಡ್ಸ್ಕೊಳಕ್ ಹೋಗಲ್ಲಪ್ಪ. ಮೊದ್ಲೆಲ್ಲ ಗಿರ್ಜಿ ಭಾಳ ಹತ್ಕೊಂಡು ಮಾತಾಡ್ತಿದ್ಲ, ಹೋಗಿದ್ನಿ. ಈಗ ಆಕಿನೂ ಅಷ್ಟಕ್ಕಷ್ಟೇ ಮಾತಾಡ್ತಾಳೆ. ಏನು ನೋಡ್ತಿಲ್ಲ, ಅವಾಗೆಲ್ಲ ಹೊತ್ತೊಂಟ್ರೆ ಬರ್ತಿದ್ಲ, ಈಗ ಬರ್ದಿಲ್ರಿ ಅಷ್ಟು. ನಾನಾಗೆ ಹೋದ್ರು ಮಾತಾಡ್ತಾಳ, ಹಂಗೇನು ಮಾತಾಡಲ್ಲ ಅಂತಲ್ಲ, ಆದ್ರೆ ಅಷ್ಟಕ್ಕಷ್ಟೇ. ಏನ ಅನ್ನ ಶಾಂತ, ಅರ್ಧ ಜೀವನ ಮಕ್ಳ ಕೈಯಾಗ ಉರ್ದಿದ್ದಾತ, ಅರ್ಧ ಜೀವನ ಈಗ ಮೊಮ್ಮಕ್ಳ ಕೈಯಾಗ ಸ್ವಸ್ತ್ಯಾರ ಕೈಯಾಗ ಉರಿಯಾಕತ್ತೇವಿ. ಒಟ್ಟು ನಮ್ಮ ಜೀವನ ನೆಮ್ಮದಿಯಾಗಿರ್ಲಿಲ್ಲ ನೋಡು. ಏನೋ ಒಟ್ಟು ಯಾಕೋ ಹಿಂಗೋ ಏನೋ, ಏನು ನಮಗ ಹಿಂಗೋ ಎಲ್ಲಾರ್ಗಿ ಹಿಂಗೋ ಗೊತ್ತಾಗೋಲ್ತು ಹೋಗತ್ತ. ನಿಮ್ಗೇನಾತ್ರಿ ಇವತ್ತೆ? ಏನ್ ಕುಡಿದು ಗಿಡ್ದು ಬಂದಿರನ ಹಂಗ? ಅಗ್ಗೋ ಅವನು ತಗ ನೆಟ್ಟಗಿದ್ದ ಮನುಷ್ಯ ಕುಡ್ದು ಬಂದೇನ ಅಂತ ಕೇಳೋ ಅಂತ ಮಬ್ಗೇಡಿ ಹುಚ್ಚು ಮೂಳಿ ಹೇಂತಿ ಅಂದ್ರೆ ನೀನ ಗಿಡ್ಡು ಮೂಳಿ. ಮತ್ತಿನ್ನೇನು ಏನ ಅರ್ಧ ಜೀವನ ಹಂಗ ಹಿಂಗ ಅಂತ ಮಾತಾಡತ್ತಿರಲ್ಲ. ಅಜ್ಜಿ ಮಾತಾಡಕ್ ಹೋಗ್ತೀನಿ ನಾನು, ಬಾರ್ಲೆ ಹೋಗೋಣ. ನೋಡಲ್ಲಿ ನೀವ್ ಹಿಂಗ್ ಮಾಡಿದ್ದಕ್ಕೆ ಹೆದರಿ ಹೋಗೇ ಬಿಡ್ತಾ ಹುಡುಗ. ಹಾ ಎದುರು ಹೊಕ್ಕನ ಬಾ, ಇದಕ್ಕಿಂತ ಬಲ ಮಾಡ್ತಾಳ ಅವ್ರವ್ವ. ನಿಮಗೇನೋ ಆಗಿದ್ದ ಹೌದು ಬಿಡ. ಏ ಹಂಗಲ್ ಬಿಡ್ಲೆ ಶಾಂತ, ನಾ ಏನು ಕೇಳ್ಬೇಕಂತಿದ್ದೇನೆಂದ್ರೆ, ಈಗ ಗಿರ್ಜಕ್ಕರಿಗೆ ಮೈಲೇಜಿಗೆ ಹತ್ತು ಬಂದಿದ್ದೆ 48 ಲಕ್ಷ. ಆದ್ರೆ ಹೊಲಕ್ಕೆ ಎಷ್ಟು ಕೊಟ್ರೆ ಬರೋಬ್ಬರಿ 15 ಚಿಲ್ಲರನ ಹೊಲಕ್ಕೆ ಕೊಟ್ಟಾರ, ಹೌದಾ? ಉಳ್ದಿದ್ದೇಟು ಹಾಂ ಎಟ ಒಂದು 20 ಚಿಲ್ಲರ್ ಉಳಿತು ಅನ್ಕೋ. ಅದ್ರಾಗ 20 ಚಿಲ್ಲರು ಎಟ ಉಳ್ದತಿ. ಮನೆ ಕಟ್ಟಾಕತ್ತಿರು ನೋಡಿದ್ರೆ ಅಂಥ ದುಡ್ಡು ಕೊಟ್ಟಾಕತ್ತಾರ. ಪೇಂಟ್ ಮಾಡೋದು ಒಂದು ಉಳಿತು ಈಗ ಮನೆ ಆಗಲಿ. ಅಲ್ಲ ಇವ್ರ ಕಡೆ ರೊಕ್ಕರ ಏಟೈತಿ ಅಂತ ನಿನಗೇನಾರ ಗೊತ್ತೇನು? ಗಿರ್ಜಕ್ಕಾರ ಏನಾರ ಬಾಯ್ಬಿಟ್ಟಾರ ಮತ್ತೆ? ಮೊದಲ ಕುಡುಕ್ ಮೂಳಿ ಇದೆ, ಯಾವಾಗ ಕುಡ್ದು ಬರ್ತೈತೆ ಯಾವಾಗ ನೆಟ್ಟಿಗಿರ್ತೈತೆ ಗೊತ್ತಿಲ್ಲ. ಇದಕ್ಕೆ ಯಾಕೆ ಹೇಳ್ಬೇಕು ಸುಮ್ಮನೆ? ಮತ್ತು ಆಮೇಲೆ ಪಾಪ ನಮ್ಮಿಂದ ಅವ್ರಿಗೆ ಯಾಕೆ ತೊಂದರೆ ಆಗ್ಬೇಕು? ಹೋರತ್ತಾಗ ನಮಗೊಬ್ರಿಗೆ ಒಳ್ಳೇದು ಬಯಸೋಕ್ಕಾಗಿಲ್ಲ ಅಂದ್ರೂ ಕೆಟ್ಟದ್ದಂತರೂ ಬಯಸೋದು ಬೇಡ. ಇವ್ರಿಗೆ ಹೇಳಾರ ಏನಾಗಬೇಕಾಗೈತಿ, ಏನು ನಮಗೆ ಬರ್ತೈತೆ ಸರಿತಾನ ಇಲ್ಲೋದಿಲ್ಲ ಇಲ್ಲ ಅಂತೇಳಿ ಹೇಳ್ತೇನೆ. ಹೋಗ್ರಿ ಎಲ್ಲಿ ರೊಕ್ಕ ಇದ್ದಿದ್ದನ್ನ ಕಟ್ಟಾಕತ್ತಾಳ ಓಟು ಬೆಳೆದು ಬಾಚಿ. ನೀ ಸುಮ್ಮನೆ ಇರ್ರಿ. ಏನೋಪ್ಪ ಹಂಗೆ ಅನ್ಸಂಗಿಲ್ಲ ನೋಡು, ಅದಕ್ಕೆ ಕೇಳಿದೆ. ಆಗ್ವಲ್ ತಕ್ಕ ಬಿಡ್ರಿ, ಹೋಲಿ ಏನು ಬಂದ್ರೆ ಬರೋಲ್ ತಕ್ಕ ಇದ್ರೆ ಇರುವಲ್ ತಕ್ಕ, ಅವ್ರದ್ದು ಅವ್ರಿಗೆ ಬಿಟ್ಟಿದ್ದೆ. ನಡ್ರಿ ಊಟ ಮಾಡ್ತೀರನೇ? ಓ ಅಲ್ಲೇ ಯಾಕೋ ಬಾಯಿ ಚುಟು 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 ಅಂತ ಐತಿ. ಏನೋ ಒಟ್ಟು ಬಾಯಿ ಒಣಗಿ ಬಿದಂಗೆ ಆಗ್ಬಿಟ್ಟೈತಿ. ನೀರು ಕುಡೀರಿ, ಹಸಿ ಅಕ್ಕತಿ. ನೀರು ಕುಡಿದ್ರೆ ಹಸಿ ಆಗೋದಲ್ಲಿದು, ನೀರಿನ ಜೊತೆಗೆ ಏನಾರ ಮಿಕ್ಸ್ ಆಗಿ ಕುಡಿದ್ರೆ ಹೋಗ್ತೈತಿ. ನನ್ನ ಕಿಡ್ನಿ ತೆಗೆದು ನನ್ನ ಕೈ ಹಾಕೊಟ್ಟು ಕುಡಿದು ಶೆಟ್ಟಿ ಹೋಗ್ರಿ. ಲೇ ಕಿಡ್ನಿ ತೆಗೆದು ಕೈಯಾಗ ಕೊಡಾಕ್ ಬರಂಗಿಲ್ಲ ಅಂತ ನಿನಗ ಗೊತ್ತೈತಿ, ಆದ್ರೂ ಇಷ್ಟು ನಾಟಕ ಮಾಡ್ತೀಯಲ್ಲೇ, ಯಾಕಲೇ? ಕೊಡಾಕ್ ಬರ್ತೈತನ್ಲೇ ಕಿಡ್ನಿ. ಏನು ಅದನ್ನೇನ ಹಾಕೊಂಡಿರೋ ಜುಬ್ಬ ಪೈಜಾಮ ತಿಕ್ಕೊಂಡೇನೋ ತೆಗೀದು ತಗೋ ಅಂತೇಳಿ ಹಿಂಗೆ ಕೊಡೋದು, ವಾಪಸ್ ಇದು ಮಾಡೋದು ಮಾಡಾಕ ಮನುಷ್ಯರ್ದಾಗದಿ ಏನು? ನಿಮ್ಮಪ್ಪ ಯಾರು ನಕ್ಷತ್ರದಾಗ ಹಡ್ದಾನ ನಿನ್ನ? ಲೇ ಗಿಡಮೂಳಿ, ಇದು ಚಲೋ ಅಲ್ಲ ನಿನಗೆ. ಲಿಮಿಟೆಡ್ ಆಗಿ ಕುಡ್ತಿಂತೋ ಇನ್ಮ್ಯಾಗ ಮಾತೆತ್ತಿದ್ರೆ ಏನಾರ ಒಂದಂತಿ ಒಂಥರ ಬೇಜಾರ ಆಗ್ಬಿಟ್ಟತಿ. ನಿಮಗೆ ಏನಾಗೈತ್ರಿ? ಯವ್ವ ನಾವಲ್ಲ ವಯವಾತ ಕುಡಿದ್ರ ಸಂಬಂಧ ಈ ನಮ್ನಿ ಜಲಮ ಒದ್ದಾಡ್ತದ ನಿಮ್ದು. ಹಾ ನಗು 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 ಅಂತ ಟೈಮ್ ನಗು. ಅಕ್ಕ ಕಂಗ್ರ್ಯಾಚುಲೇಷನ್. ಹೌದ್ರಿ ನೀಲಾವ್ರೆ, ಕಂಗ್ರ್ಯಾಚುಲೇಷನ್. ಒಳ್ಳೆ ಮುದ್ದಾಗಿರೋ ಮಗುಗ ಜನ್ಮ ಕೊಟ್ಟಿರಿ. ವಾ ನನಗೆಲ್ಲದಕ್ಕೆ ಹೆಚ್ಚಾಗಿ ಕೂಸು ಆರಾಮೈತಲ್ಲ ಅಷ್ಟ ಸಾಕು. ಅದೊಂದು ದೇವ್ರು ಒಳ್ಳೇದು ಮಾಡ್ಯಾನ ನೋಡಕ್ಕ. ನೀಲಾ ಭಾಳ ಖುಷಿ ಆಗತ್ತದ ನನಗಂತರು ನಿಜವಾಗ್ಲು. ಇದೇನಾರ ನಮ್ಮ ಅಮ್ಮ ನೋಡಿಲ್ಲ ಅಂದ್ರೆ ಪಾಪುನ ಹೆಂಗೆ ಹಿಡ್ಕೊಂಡು ಓಡಾಡ್ತಾಳೆ ಹೇಳಕ್ಕೆ. ಹೌದ್ರಿ, ಆಕಿಗೆ ಸಣ್ಣ ಮಕ್ಕಳಂದ್ರೆ ಭಾಳ ಇಷ್ಟ. ಅಂದಂಗ ಸುಜಾತ ಪಾಪುನೇ ಇಬ್ರೇ ಬಂದಿರಲ್ಲ? ಅಯ್ಯೋ ಅಕ್ಕ ನಿಂಗೆ ಗೊತ್ತಲ್ಲ ಕೋವಿಡ್ ಅದು ಇದು ಅಂತ ಮತ್ತೆ ಬೇರೆ ರಾಡಿದ್ದತ್ತೆ ಈಗ. ಅದಕ್ಕೆ ಕುಸಿನ್ ಕರ್ಕೊಂಡು ದವಾಖಾನೆ ಹೋಗ್ತೇನೆ ಅಂದ್ಬಿಟ್ಲೆ ನಾ ಅಕ್ಕನ ನೋಡಕ ನಮ್ಮ ಅತ್ತಿಯರ್ ಬೈಯಾಕತ್ರ. ಬೇಡ ನೀ ಕುಸಿನ್ ಬಿಟ್ಟು ಹೋಗ, ಗಂಡ ಇಂತಿ ಬಂದಿಂದ ಸ್ವಚ್ಛ ಕೈಕಾಲ್ ಮಕ್ಕ ತಗೊಂಡಿನ ಕುಸಿನ್ ಬಿಟ್ಟು ಅಂತ್ರಿ. ಅಲ್ಲಿ ಹೊಲಸಿ ಎಂತೆಂತ ಮಂದಿ ಅಡ್ಡಾಡ್ತಾರ, ಏನ ಉಸುಲ್ ಬಡಿಸ್ಕೊಂತ ಸಣ್ಣ ಕೂಸು ಆರೋಗ್ಯಕ್ಕೆ ಇದಾಕತಿ, ಏನು ದೊಡ್ಡಾಗದಲ್ಲ ಹೋಗು ಹಾಲು ಕುಡ್ಸಿಗ ನಾನು ಬರ್ಮಟ ನೋಡ್ಕೋತೇನೆ. ಹೆಂಗಿದ್ರು 7 ತಿಂಗಳದ ಮೇಲೆ ಆಗೈತಲ್ಲ, 7-8 ತಿಂಗಳು ಒಟ್ಟು ಮೆತ್ತಗ ಅನ್ನಪ್ಪನ ಉಣಿಸ್ತೇನೆ ನಾನು ನಡಿತೈತಿ ಅಂತೇಳಿ ಬೈದಾಡಿ ಕುಸಿನ್ ಕರ್ಕೊಂಡು ಹೋಗಬೇಡ, ಮನೆಗೆ ಬಂದಿನ ಬೇಕಾದ್ರೆ ನೋಡ್ಕೊಂಡು ಬರುವಂತೇಳಿ ಹೋಗಿ ಇನ್ನೊಮ್ಮೆ ಈಗ ಬೇಡ ಬಿಟ್ಟು ಹೋಗಂತೇಳಿ ಅತ್ತಿಯರ್ ಕರ್ಕೊಂಡ್ರೆ ಮತ್ತು ನಾವಿಬ್ರು ಬೈಕಿನ ಮೇಲೆ ಬಂದ್ವಿ. ಅದು ಒಂದು ಹೌದು ಬಿಡ, ಚಲೋ ಬಿಟ್ಟು ಬಂದಿದ್ದು. ಬಿಸಿಲು ಬೇರೆ ಜಗ್ಗೈತಲ್ಲ. ಅಂದಂಗ ಮಾಮ ಅಕ್ಕ ಇಬ್ರು ಏನು ಹೆಸರು ಇಡ್ಬೇಕಂತ ತೀರ್ಮಾನ ಮಾಡ್ಕೊಂಡಿರಿ? ಇನ್ನೂ ಏನಿಲ್ಲವ, ನೋಡ್ಬೇಕು. ಯಾವ ಪಾಪ ಹುಡ್ತೈತೆ ಅಂತ ಗೊತ್ತಿರಂಗಿಲ್ಲಲ್ಲ, ಮೊದ್ಲಿರ್ತ ಪ್ಲಾನ್ ಮಾಡ್ಬೇಕಪ್ಪ. ಸುಮ್ ಕುಂದ್ರೆ ಅದಕ್ಕೆ ಇನ್ನೂ ಟೈಮ್ ಐತಿ, ಮಾಡ್ತಾರ ಇಡ್ತಾರ. ಅವ ಅಪ್ಪೆಲ್ಲ ಹೋಗೈತಿ? ನಿಮ್ಮಪ್ಪ ಊರ್ ಕಡೆ ಹೋಗ್ಯಾರ, ಬರ್ತಾರ.
ಅಂದಂಗವ ಮತ್ತೇನ ಅಮ್ಮಗೆ ಆರಾಮಿಲ್ಲ ಗುಂಡಮ್ಮಗ ಅಂತ ಏನೋ ಸುದ್ದಿ ಬಂದಿತ್ತು. ಹೆಂಗೀಗ ಆರಾಮಾಗ್ಯಾರ? ನಮಗೆ ಬರ್ಬೇಕಂದ್ರೆ ನೋಡ್ಕೊಂಬರಕ್ಕಾಗಲೇ ಇಲ್ವೇ? ಮತ್ತು ಅಕ್ಕನ ಅಂದಿದ್ದ. ಹಾಂ, ಆರಾಮದಾರ. ಈಗ ವಯಸ್ಸಾಗೈತಲ್ಲ, ಅದಕ್ಕೆ ಸ್ವಲ್ಪ ತ್ರಾಸಾಗಿತ್ತ. ಬರ್ಬೇಕಂದ್ವಿ ಬೇವ, ಬರೋಕ್ಕಾಗಲಿಲ್ಲ. ಕೇಳಿದ್ಲ ನಮ್ಮನ್ನ? ಕೇಳಿದ್ಲ. ಇಲ್ಲ, ಅವ್ರು ಯಾವ್ದೋ ಊರಿಗೆ ಹೋಗ್ಯಾರ, ಅವ್ರ ಗಂಡ ಮನೆ ಕಡೆ ಅಂತ ಸುಳ್ಳು ಹೇಳಿದೆ ನಾನು. ಮತ್ತೆ ಇಲ್ಲಿದ್ದು ಬರಲಿಲ್ಲ ಅನ್ನಂಗೆ ಆದಿತ್ತು ಅಂತೇಳಿ. ಹೌದನಾ? ಹಂಗಾರ ಹೆಂಗಿದ್ರಿ ಇವತ್ತಿಬ್ಬರ ಬಂದೇವಲ್ಲ, ಸೀದಾ ಹೋಗಿ ಗುಂಡಮ್ಮನ ನೋಡ್ಕೊಂಡ ಮನೆಗೆ ಹೋಗ್ಬಿಡ್ತೇವೆ ತೋಬೆ. ಮತ್ತೆ ಯಾಕೆ ಹೌದಿಲ್ಲ? ಅಲ್ಲ ಸುಜಾತ, ಈಗ ದವಾಖಾನಿಯಿಂದ ನಾವು ಈಗ ಇಲ್ಲಿ ನಿಂತೇವಿ. ಇನ್ನು ಇಲ್ಲಿಂದ ನಿಮ್ಮೂರ್ಗೆ ಹೋಗಿ ಅವ್ರು ನೋಡ್ಕೊಂಡು ಅವ್ರನ್ನ ಮಾತಾಡಿಸಿ ಆಮೇಲೆ ನಮ್ಮ ಊರಿಗೆ ಹೋಗೋದಂದ್ರೆ ಭಾಳ ಲೇಟ್ ಆಕೈತಿ. ಅದ್ರಾಗ ಹುಡುಗನ ಬೇರೆ ಅಲ್ಲೇ ಬಿಟ್ಟು ಬಂದೇವಿ. ಇಲ್ಲಿ ಬಿಡವ ಹಂಗಾರ ಇರ್ತು, ಇನ್ನೇನು ನೋಡುವಂತ್ರಿ. ಈಗೇನ ಮಾವರ ನೀವೇ ಕರ್ಕೊಂಡು ಹೋಗ್ಬಿಟ್ಟು ಬಂದಿರ್ತೀರೇನ್ರಿ ಅಕ್ಕನ ಕಾರ್ನಾಗ? ಏನು ಇವತ್ತು ಡಿಸ್ಚಾರ್ಜ್ ಮಾಡ್ತಾರಂತೆ, ನಾಳೆ ಮಾಡ್ತಾರ? ಇಲ್ಲ, ನಾಳೆ ಡಿಸ್ಚಾರ್ಜ್ ಮಾಡ್ತಾರೆ. ನಾರ್ಮಲ್ ಡೆಲಿವರಿ ಅಲ್ಲ, ಆಮೇಲೆ ಆರಾಮಾಗಿ ಆಗೈತಲ್ಲ, ಸುಸೂತ್ರ ಏನೂ ತೊಂದರೆ ಇಲ್ಲಲ್ಲ, ಅದಕ್ಕೆ ನಾಳೆನೇ ಡಿಸ್ಚಾರ್ಜ್ ಮಾಡ್ತಾರಂತೆ. ಆಮೇಲೆ ಬಾಣೆತನ ನಾನು ಅವ್ರ ಮನೆಗೆ ಹೋಗಂಗಿಲ್ಲಲ್ಲ, ನಿಂಗೆ ಗೊತ್ತೈತಲ್ಲ, ಇಲ್ಲೇ ನಮ್ಮ ಮನೆಗೆ ಮಾಡಿದ. ಓ ಹೌದಲ್ಲ, ಅಂದಿದ್ಲವ್ವ, ನೆನಪ ಇಲ್ಲ ಹಂಗೆ. ಹಾಂ, ಸರಿ ನೋಡ್ರಿ. ಹಳ್ಳ್ಯಾಗಾದ್ರೆ ಒಲಿ ಅದು ಇರ್ತೈತಿ ಕಾಸುಗಳಾಕ ಮಾಡಾಕ. ನಾನು ಅದನ್ನ ಹೇಳತ್ತೀನಿ, ಹಳ್ಳ್ಯಾಗಾದ್ರೆ ಒಲಿ ಇರ್ತೈತಿ ಕಾಸುಗಳಾಕ, ಕೆಂಡ ನಿಗಿ ಅಂತಿರ್ತೈತಿ, ಬೇವಿನ ತಪ್ಪಲ ಅರ್ಶಿಣದ ಇದು ಹಾಕಿ ಏನು ಒಂದು ಸ್ವಲ್ಪ ತಲೆ ಕಾಸ್ಕೊಳಕ, ಕಣ್ಣು ಮೂಗು ಎಲ್ಲ ಕಾಸ್ಕೋಬೇಕು, ಕೈಕಾಲು ಕಾಸ್ಕೋಬೇಕು, ಕೂದಲ ಹಾರಾಕ್ಬೇಕು, ಲೋಬಾನ್ ಹಾಕಿ ಹಿಡಿಬೇಕು ಹುಡುಗೈಕಿಗೆ. ಈಗ ಈ ಸಿಟಿಯಾಗ ಒಲಿ ಇಲ್ಲ ಏನಿಲ್ಲವ, ಅದ ಗ್ಯಾಸಿನ ಮ್ಯಾಗ ಮಾಡ್ತಾವು, ಕೆಂಡಲ್ಲ ಏನಲ್ಲ, ಹ್ಯಾಂಗ ಏನಪ್ಪ ಒಟ್ಟ. ಆಮೇಲೆ ನಮ್ಮ ಹಳ್ಳ್ಯಾಗಾದ್ರೆ ನಮ್ದು ಹೊರಸೈತ್ರಿ ತಮರ, ಹೊರಸಿನ ಮ್ಯಾಗ ಮನಗಿಸ್ತೇವಿ ಮಕ್ಕಳನ್ನ, ತಾಯಿನ ಹಡದಕ್ಕಿನ. ಈಗ ನಿಮ್ದು ಪಲ್ಲಂಗ್ ಮ್ಯಾಗ ಅದ ಬೆಡ್ಡಿನ ಮ್ಯಾಗ ಮಕ್ಕೋಬೇಕು ನೋಡ್ರಿ. ಈಗ ಹಡ್ದಾವಲ್ರಿ ಇವು ಮಕ್ಳು, ಒಂದು 6 ತಿಂಗಳ ಮಟ್ಟ ಘನ ಹುಚ್ಚು ಇದು ಘನ ಇಸಿ ಮಾಡೋದು, ಕಕ್ಕುದು, ಒಮ್ಮೆ ಹೊಟ್ಟೆ ಜಾಡಿಸೋದು ಎಲ್ಲ ಹಾಕಿರ್ತೈತಿ. ಈಗ ಈ ಟೈಮ್ನಾಗ ಏನಾಗ್ಬಿಡ್ತೈತಿ, ಅವು ಮೊದಲ ತುಟಿ ಬೆಡ್ ತಂದು ಹಾಕಿರಿ ನೀವು, ಎಲ್ಲ ಕೆಂಪಿಟ್ಬಿಡ್ತಾವ ನೋಡ್ರಿ. ಆಮೇಲೆ ನೀಲ, ನನಗೆ ಕುಸಿನ ಅಷ್ಟು ಚಂದ ತಿಕ್ಕಿ ಎರ್ಯಾಕೆ ಬರೋದಿಲ್ಲ ಬಿಡವ. ಅಲ್ಲೇ ಗುಂಡಮ್ಮ ಎರಿತಿದ್ಲ, ಈಕಿ ಬಣೆತನ ಪೂರ್ತಿ ಅಮ್ಮನ ಮಾಡ್ಯಾಳ. ಈಗೂ ಆರಾಮದಾಳ ಬಿಡ ಈಕೇನು. ಸ್ವಲ್ಪ ಮೊನ್ನೆ ನಡಕ್ ಒಂಚೂರು ವಯಸ್ಸಾಗೈತಲ್ಲ, ಹೊಟ್ಟೆ ಜಾಡಿಸ್ತಿ ಹಂಗಾಗಿ ಜರಾಗಿರ ಒಂದು ಸ್ವಲ್ಪ ಮಬ್ಬಾಗ್ಯಾಳ. ಬಂದ್ರು ಏನು ತೀರ ಎರ್ಯಾಕೆಲ್ಲ ಏನಿಲ್ಲ, ಬಚ್ಚಲಾಗೆ ಒಂದು ಗುಂಡಿ ಹಂಡೆ ನೀರು ಕಾಯಿಸಿ ಇಟ್ಟು ಈ ಕೊಬ್ಬರಿ ಎಣ್ಣೆ ಒಂದು ಬಟ್ಲ ತುಂಬಿ ಇಟ್ವಿ ಅಂದ್ರೆ ಬಂದು ಎರಿತಾಳಪ್ಪ, ಎರೆದು ಕೊಟ್ಟು ಹೋಗ್ತಾಳ. ಅದಕ್ಕೇನಿಲ್ಲ. ಇಲ್ಲೇ ಹೆಂಗೆ ನೋಡಂತೇನಿಲ್ಲ, ನಿಮ್ದು ಬಚ್ಚಲ ಮೊದಲ ಟೈಲ್ಸು ಉದ್ದಕ್ಕೆ ಕಾಲು ಚಾಚ್ಕೊಂಡು ಕುಂದ್ರಕ್ಕೆ ಗಾವ್ ಆಗೋದಿಲ್ಲ. ಎಣ್ಣೆ ಪಣ್ಣಿ ಬಿದ್ರೆ ಆ ಟೈಲ್ಸ್ನ್ಯಾಗ ಮೊದಲ ಕಾಲು ಜರಿತೈತಿ ನೀರಿಗೆ, ಇನ್ನು ಕೊಬ್ಬರಿ ಎಣ್ಣೆ ಹಾಕಿ ಎರೆದು ಬಿಟ್ರೆ ಮತ್ತೊಟ ಕಾಲು ಜರಿತೈತಿವ. ಅಂದ್ಕೊಂಡು ಹೊಂದಾಣಿಕೆನೇ ಇಲ್ಲ. ಹೌದಕ್ಕ, ಹಳ್ಳ್ಯಾಗ ಆದಂಗೆ ಬಣೆತನ ಸಿಟ್ಯಾಗ ಆಗೋದಿಲ್ಲ. ಹಳ್ಳ್ಯಾಗಾದ್ರೆ ಹಂಗಲ್ಲ. ಈಗ ಬೇವಿನ ತಪ್ಪಲ, ಬೇವಿನ ಗಿಡ ಎಲ್ಲ ಅಲ್ಲೇ ಮನೆ ಮುಂದೆ ಅತ್ತಾಗಿತ್ತಾಗ ಹೊಲ್ದಾಗ ಪಲ್ದಾಗ ಸಿಕ್ತಿರ್ತಾವೆ. ಈ ಸಿಟ್ಯಾಗ ಬೇವಿನ ಗಿಡ ಹುಡುಕ್ಯಾಡ್ಬೇಕು ಒಂದೆದ್ದು. ಆಮೇಲೆ ಇನ್ನೊಂದೇನು ಕೆಂಡ, ಅವು ಅಂದಂಗೆ ಕರೆನ ಕುಳ್ಳು ಕಾಸಿ ಆ ಕುಳ್ಳೆಲ್ಲ ಉರಿದಿದ್ದು ಕೆಂಡ ತಂದು ಹಚ್ಚಿರ್ತಾಳ, ಕಟ್ಗಿ ಕುಳ್ಳು ಎಲ್ಲ ಇದು ಒಲಿಗೆ ಬೇಕಾಗಿದ್ದೆಲ್ಲ ತಂದು ಬುಟ್ಟಿ ತುಂಬಿ ಕಬ್ಬಣ ಬುಟ್ಟಿನ ಮುಂದಿಡ್ತಾರ. ಆಮೇಲೆ ಈ ಅರ್ಶಿನ ಹಚ್ಚಿ ಕೊಬ್ಬರಿ ಎಣ್ಣೆ ಹಚ್ಚಿ ಮೈಗೆ ಸುಡು 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 ಬೆಳಗ್ಗೆ ಒಂದು ಟೈಮ್ ಸಂಜೆಗೊಮ್ಮೆ ಬಿಸಿನೀರು ಬೀಳ್ಬೇಕು. ಹೌದಿಲ್ಲ? ಮತ್ತು ಇವೆಲ್ಲ ಹಳ್ಳ್ಯಾಗ ಗಾಂವ್ಕತ್ ಬಿಡ. ಅದ್ರಾಗ ಈಗ ಮಕ್ಕಳನ್ನ ಭಾಳ ಚಂದ ತಿಕ್ಕೆರಿಬೇಕು ಈ ಟೈಮ್ನಾಗ ಮಕ ಮೂರ್ತಿ ಮಾಡೋದು. ಮತ್ತು ಈಗ ಮತ್ತೆ ನೀವು ಇಲ್ಲಿ ಸಿಟಿಯಾಗ ಮಾಡ್ಕೊಂಡು ಕುಂತಿ ಅಂದ್ರೆ ಹೆಂಗೆ ಅಂತೀನಿ ನಾನು, ಒಂದು 2 ತಿಂಗಳ ಮಟ್ಟಿಗಾರ ಹೋಗು. ಆಮೇಲೆ ಕಾಸು ಹೋಲಿಕಂದ್ರೆ ಹೊಟ್ಟಿಗೆ ಬಿಗಿತ್ನಂಗೆ ಅರ್ಬಿ ಕಟ್ಕೋಲಿಕ್ಕಂದ್ರೆ ಬಜ್ಜು ಬಂದ್ಬಿಡ್ತೈತಿ ಹೊಟ್ಟಿಗೆ. ಏನು ಹೊಟ್ಟಿಗೆ ಈ ಟೈಮ್ನಾಗ ಬಿಗಿತ್ನಂಗೆ ಅರ್ಬಿ ಕಟ್ಕೋಬೇಕಕ್ಕ, ಅದೆಲ್ಲ ಅದು ಸ್ವಲ್ಪ ಇದಾಗ್ಬೇಕು, ಅದು ನಿಂಗೆ ಅರ್ಥ ಆಕೈತಲ್ಲ, ಅದು ಹೋಗ್ಬೇಕು. ಆಮೇಲೆ ಇನ್ನೊಂದೇನು ಕಣ್ಣು ಮೂಗು ಕಾಲು ಎಲ್ಲ ಚಂದಾಗಿ ನೀನು ಕಾಸ್ಕೋಬೇಕು. ಕೂಸಿಗೆ ಒಂಚೂರು ಬೆಚ್ಚಗ ಇರ್ಬೇಕು. ಹೇಳ್ಬೇಕಂದ್ರೆ ಪ್ಯಾನ್ ಅಂತೂ ಹಚ್ಚಂಗನೇ ಇಲ್ಲ. ಹಳ್ಳ್ಯಾಗಾದ್ರೆ ಹಂಚಿನ ಮನೆ ಒಂಚೂರು ತಂಪರ ಇರ್ತಾವೆ, ಸಗಣಿ ನೆಲ ಅದು ಇರ್ತಾವಲ್ಲ, ಹಂಗಾಗಿ ಮ್ಯಾಲೆ ಮಣ್ಣಿಂದ ಹೊದಿಕೆದು ಇರ್ತೈತಲ್ಲ, ಹಂಗಾಗಿ ಈ ಸಿಟ್ಯಾಗ ಇವು ಏನಾಗ್ಬಿಡ್ತೈತಿ, ಸ್ವಲ್ಪ ಜಳ ಅನ್ಸಕತ್ತು ಗುಟ್ಲೆ ಪ್ಯಾನ್ ಹಚ್ಕೊಂಡ್ಬಿಡ್ತೀರಿ. ಕಣ್ಣಿಗೆ ಮೂಗಿಗೆ ಗಾಳಿ ಹೋಗಬಾರ್ದು ಈ ಟೈಮ್ನಾಗ. ನಂದಂತರೂ ನಮ್ಮವು ಭಾಳ ಕಟನ್ ಕಟ್ಟಿ ಮಾಡ್ಯಾಳ್ಬಿಡು ನೋಡ್ರಿ. ಮತ್ತು ಇಷ್ಟೆಲ್ಲ ಅದಾವು ಅಂತಂದ್ರೆ ಸಿಟಿ ಒಳಗೆ ಹೆಂಗೆ ಮಾಡ್ಕೋತೀರಿ ನೀವು? ಇಲ್ಲ ನಮ್ಮ ಮನೆ ಅಂತೇಳಿ ನಮ್ಮ ಮನೆ ಒಳಗಾಗಲಿ ಒಲಿ ಹಚ್ಚಕ್ಕೆ ಎಲ್ಲೂ ಬರಲ್ಲ. ಮತ್ತು ಕಾಸುಗಳಾಕ ಬೇಕು ಅಂತ ಅವ್ರು ಅಷ್ಟು ಚಂದ ಹೇಳ್ತಾ ಇದಾರೆ ಅಂದಮೇಲೆ ನೀ 1-2 ತಿಂಗಳು ಇರನಿಲ್ಲ ಅಲ್ಲೇ ಇದ್ದು ಕಾಸ್ಕೊಂಡು ಬಾ. ನಾನು ವಾರಕ್ಕೊಂದ್ಸಲ ಬರ್ತಿರ್ತೇನಪ್ಪ, ಬರ್ತಾ ಇರ್ತಾನೆ, ಹೋಗ್ತಾ ಇರ್ತೇನೆ, ನೀ ಏನು ತಲೆ ಕೆಡ್ಸ್ಕೊಬೇಡ. ಅಲ್ರಿ ನನ್ಗಾದ್ರೂ 1-2 ತಿಂಗಳು ಮಕ್ಕಳನ್ನ ಎರ್ಯಾಕ ವಯಸ್ಸಾದವರು ಅದು ಎರ್ಯಾಕ ಗೊತ್ತಿದ್ದವ್ರು ಇರ್ಬೇಕು. ಮತ್ತು ಹೌದು, ಅವ್ರು ಅನ್ನೋದು ಕರೆಕ್ಟಾಗಿ ಐತೆ. ದಿನಾ ರಾತ್ರಿ ಸುಡು 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 ನೀರು ಹಾಕ್ಬೇಕು ಕೂಸಿಗೆ, ಗೊತ್ತನು? ಇಲ್ಲ ಹಂಗೆ ಮಾಡಂಗಾರ ನಿಮ್ಮ ವಾರ ಮನೆಗೆ ಹೋಗಿ 1-2 ತಿಂಗಳು. ಆದ್ರೆ ಇಲ್ಲಿ ನೀವಿಬ್ಬರೇ ಇರ್ತೀರಿ. ಅವರು ನಿಮ್ಮ ರಿಲೇಷನ್, ಅವ್ರ ಫಸ್ಟ್ನೇ ಹೆಂಡತಿ ಅವರೆಲ್ಲ ಬರ್ತಾರಲ್ಲ, ಅವ್ರ ಕಡೆದವ್ರು, ಅವ್ರು ಏನೇನೋ ಹೇಳ್ತಿರ್ತಾರ್ರಿ, ಅದೆಲ್ಲ ಕೇಳಬೇಡ್ರಿ. ಆಮೇಲೆ ಅವ್ರನ್ನೆಲ್ಲ ಒಳಗೆ ಬಿಟ್ಕೋಬೇಡ್ರಿ. ಆಮೇಲೆ ನಾನು ಅಲ್ಲಿ ಹೋದೆ ಅಂದ್ರೆ ನಿಮ್ಗೀಗ ಎಲ್ಲ ಮಾಡೋದು ಯಾರು ಅಂತೇನೆ ನಾನು. ಈಗಾರ ಏನು ಬಣೆತನಕ್ಕೆ ಮಕ್ಕೊಂಡೆ ಅಂದ್ರೆ ಈಗ ಯಾರು ಮಾಡ್ಕೋಬೇಕು? ನಾನು ಮಾಡ್ಕೋಬೇಕು. ಎಲ್ಲ ಪಾಪ ಅತ್ತಿಯರ ಕೈಯ ಮಾಡ್ಸೋಕೈತೇನೆ. ಅವ್ರಿಗೇನು ಬರ್ಬರ್ತಾ ವಯಸ್ಸನ್ನು ನಿಂದು ಮಾಡು, ಮೊಮ್ಮಕ್ಕಳದು ಮಾಡು, ಮತ್ತು ನಮ್ದು ಮಾಡು ಅನ್ನಕ್ಕ ಏನಾಗೋದಿಲ್ಲ. ಆಗದಾಕತಿ ಹೋಗೋದೋಕತಿ, ಏನಾಗಲ್ಲ. 2 ತಿಂಗಳು ಇದ್ದೇವ ನೀ. ಸರಿ ಹೋಗ್ತೀನಿ. ನಿಮ್ಮ ಅಪ್ಪಗೆ ಎಷ್ಟೊತ್ತಾತು ನೋಡುವ, ಜೇನು ತುಪ್ಪ ತೊಗೊಂಬ, ಒಟ್ಟು ಹುಡುಗನ ಬಾಯಿಗೆ ನೆಕ್ಕಿಸ್ಬೇಕು ಅದು ಅಂತೇಳಿ. ಏನು ಎಷ್ಟೊತ್ತಾತಿನ ಬಂದಿಲ್ಲ.